ನಮಸ್ಕಾರ. ಮುಖ್ಯಾಂಶಗಳು. ನಾಳೆ ಅಂತಿಮ ಪದವಿ, ಸ್ನಾತಕೋತ್ತರ, ಡಿಪ್ಲೊಮಾ ಕಾಲೇಜುಗಳು ಆರಂಭ. ವಿದ್ಯಾರ್ಥಿ, ಬೋಧಕ ಸಿಬ್ಬಂದಿಗೆ ಕೊರೋನಾ ಪರೀಕ್ಷಾ ವರದಿ ಕಡ್ಡಾಯ. ನಾಳೆ 12ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಭಯೋತ್ಪಾದಕ ನಿಗ್ರಹಕ್ಕೆ ಸಹಕಾರ ಸೇರಿ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ. ಬಿಜೆಪಿಯ 7, ಜೆಡಿಯುನ 6 ಸೇರಿ 15 ಸಚಿವರಿಂದ ಅಧಿಕಾರ ಸ್ವೀಕಾರ. ಹಾಗೂ ಬಡತನ, ಹವಾಮಾನ ಬದಲಾವಣೆ, ಹಿಂಸಾಚಾರ ವಿರುದ್ಧ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಂದ ಸಂಘಟಿತ ಹೋರಾಟ ಅಗತ್ಯ. ಡಾಕ್ಟರ್ ಹರ್ಷವರ್ಧನ್. ವಾರ್ತೆಗಳ ವಿವರ. ನಾಳೆಯಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದ ಕಾಲೇಜುಗಳು ಪ್ರಾರಂಭವಾಗುತ್ತಿದ್ದು, ಯುಜಿಸಿ ಮಾರ್ಗಸೂಚಿಯಂತೆ ಭೌತಿಕ ತರಗತಿಗಳನ್ನು ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಅಂತಿಮ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಕಾಲೇಜುಗಳು ಆರಂಭವಾಗುತ್ತಿದ್ದು, ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ವಿದ್ಯಾರ್ಥಿಗಳು, ಬೋಧಕ, ಬೋಧಕೇತರ ಸಿಬ್ಬಂದಿ ಕಾಲೇಜು ಪ್ರವೇಶಿಸುವ ಮುನ್ನ 72 ಗಂಟೆಗಳೊಳಗಾಗಿ ಕೋವಿಡ್-19 ಸೋಂಕು ಪತ್ತೆ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಇದಕ್ಕಾಗಿ ಕಾಲೇಜುಗಳಲ್ಲೂ ಸಹ ಪೂರಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಉನ್ನತ ಶಿಕ್ಷಣ ಇಲಾಖೆ ಈಗಾಗಲೇ ಸೂಚನೆ ನೀಡಿದೆ. ಆನ್ಲೈನ್ ತರಗತಿಗಳಿಗೆ ಹಾಜರಾಗಲು ಸಹ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಂಗಳೂರಿನ ವಿವೇಕಾನಂದ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿಜಿ ಭಾಸ್ಕರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯಗಳನ್ನು ಕಾಲೇಜಿನಲ್ಲಿ ಒದಗಿಸುತ್ತಿದ್ದು, ವಿದ್ಯಾರ್ಥಿಗಳು ಶಿಸ್ತಿನಿಂದ ವರ್ತಿಸಬೇಕು, ಗುಂಪುಗೂಡದೆ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು, ಸೋಂಕು ನಿಯಂತ್ರಣಕ್ಕೆ ವಿಶೇಷ ಆದ್ಯತೆ ನೀಡಬೇಕು, ಉಪಹಾರ ಮತ್ತು ನೀರನ್ನು ಮನೆಯಿಂದಲೇ ತರುವುದು ಸೂಕ್ತ ಎಂದು ಸಲಹೆ ಮಾಡಿದರು. ಗುಂಪು ಗುಂಪಾಗಿ ಸೇರಬಾರ್ದು, ಸೋಷಿಯಲ್ ಡಿಸ್ಟೆನ್ಸ್ನ ಕಡ್ಡಾಯವಾಗಿ ನೀವು ಪಾಲಿಸಬೇಕು. ಮತ್ತು ತಮಗೆ ಮತ್ತೊಮ್ಮೆ ನಾನೇನು ಹೇಳ್ತೀನಿ ಅಂದರೆ, ತಮಗೆ ಬೇಕಾಗುವ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾರ್ಗಸೂಚಿಗಳನ್ನ ನಾವು ಪಾಲಿಸ್ತೀವಿ. ಜೊತೆಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಸಹ ನಾವು ಕಾಲೇಜಿನಲ್ಲಿ ಮಾಡಿರ್ತೀವಿ. ತಾವು ಯಾವುದೇ ಸಂಕೋಚ ಇಲ್ಲದೆ ಕಾಲೇಜಿಗೆ ಬರ್ಬೋದು ಅನ್ನೋದು ನಮ್ಮ ಆಸೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿಯೂ ತರಗತಿಗಳಲ್ಲಿ ಸ್ಯಾನಿಟೈಸರ್ ಹಾಗೂ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಆರ್ ವೇಣುಗೋಪಾಲ್, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆರ್ಟಿಪಿಸಿಆರ್ ಪರೀಕ್ಷೆಯ ವರದಿಯೊಂದಿಗೆ ಹಾಜರಾಗಲು ಸೂಚಿಸಲಾಗಿದೆ. ಹಾಸ್ಟೆಲ್ ತೆರೆಯುವ ಬಗ್ಗೆ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸಿದರೆ ಯಾವುದೇ ಸಮಸ್ಯೆಯಾಗುವುದಿಲ್ಲ ಎಂದು ತಿಳಿಸಿದರು. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮಾತ್ರ ಕಾಲೇಜ್ ಬರಬೇಕಾಗಿದೆ. ನಾಳೆಯಿಂದ ಮಕ್ಕಳು ಬರುವಾಗ ಅವರು RT-PCR ಟೆಸ್ಟು ಮತ್ತು ಪೋಷಕರಿಂದ ಪರ್ಮಿಷನ್, ಅನುಮತಿ ಪಡ್ಕೊಂಡು ಬರಬೇಕು. ಇಲ್ಲಿ RT-PCR ಟೆಸ್ಟು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ RT-PCR ಮ್ಯಾಂಡೇಟ್ರಿ, ಕಂಪಲ್ಸರಿ. ಸೊ ಅದರಿಂದ ಸಮಸ್ಯೆ ಏನೂ ಇರಲ್ಲ. ನಾವು ಎಲ್ಲ ಇದು ಪಾಲನೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕಿಂಗ್ ಇದೆಲ್ಲ ಮಾಡಿದಾಗ ಸಮಸ್ಯೆ ಏನಿಲ್ಲ. ಬಳ್ಳಾರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತರಗತಿ ಆರಂಭಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕಾಲೇಜಿನಲ್ಲಿ ವಿವಿಧ ಹಂತಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದ್ದು, ತರಗತಿ ಕೊಠಡಿ, ಶಾಲಾ ಆವರಣವನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ವಿದ್ಯಾರ್ಥಿಗಳನ್ನು ಥರ್ಮಲ್ ಸ್ಕ್ಯಾನ್ ಮೂಲಕ ಪರೀಕ್ಷಿಸಿ ಒಳಬಿಡಲು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಪ್ರಾಂಶುಪಾಲ ಎ ಹೇಮಣ್ಣ, ಕಾಲೇಜಿನಲ್ಲಿ ಒಟ್ಟು 4,000 ವಿದ್ಯಾರ್ಥಿಗಳಿದ್ದು, ಅಂತಿಮ ಪದವಿಯಲ್ಲಿ 1,500 ವಿದ್ಯಾರ್ಥಿಗಳು ನಾಳೆಯಿಂದ ತರಗತಿಗಳಿಗೆ ಹಾಜರಾಗಲಿದ್ದಾರೆ. ತರಗತಿಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಕೊರೋನಾ ಪರೀಕ್ಷೆ ಮಾಡಿಸಿ ನೆಗೆಟಿವ್ ವರದಿ ಹಾಗೂ ಪೋಷಕರ ಸಮ್ಮತಿ ಪತ್ರವನ್ನು ತರುವಂತೆ ಸೂಚಿಸಲಾಗಿದೆ ಎಂದರು. ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರವನ್ನು ಮತ್ತು ಭೌತಿಕ ಅಂತರವನ್ನು ಕಾಪಾಡಬೇಕಂತ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಒಂದು ತರಗತಿಯಲ್ಲಿ ಈ ಹಿಂದೆ ವಿದ್ಯಾರ್ಥಿಗಳು 5 ಜನ ಕುಂದಿರ್ತಿದ್ರು ಒಂದು ಡೆಸ್ಕಲ್ಲಿ. ಈಗ ಕೇವಲ ಇಬ್ಬರು ವಿದ್ಯಾರ್ಥಿಗಳನ್ನು ಕುಂದಿರಿಸಿ ಪಾಠ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಒಂದು ತರಗತಿಯಲ್ಲಿ 100 ವಿದ್ಯಾರ್ಥಿಗಳಿದ್ದರೆ 50 ವಿದ್ಯಾರ್ಥಿಗಳನ್ನು ಮಾತ್ರ ಆ ತರಗತಿಗೆ ಬರಲು ಸೂಚಿಸಲಾಗುವುದು ಮತ್ತು ಬೇರೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು. ವಿದ್ಯಾರ್ಥಿ ಸಿದ್ದು, ಕಳೆದ 7-8 ತಿಂಗಳಿಂದ ಮನೆಯಲ್ಲೇ ಇದ್ದೆವು.
ಇದೀಗ ಕಾಲೇಜು ಪ್ರಾರಂಭವಾಗುತ್ತಿರುವುದು ಸಂತಸ ತಂದಿದೆ. ಕೊರೋನಾ ಮಾರ್ಗಸೂಚಿಯನ್ನು ಪಾಲಿಸಿ ತರಗತಿಗಳಿಗೆ ತೆರಳುತ್ತೇವೆ ಎಂದರು. ಖುಷಿ ಆಗ್ತಾ ಇದೆ ಸರ್. ಇನ್ನೊಂದು ಏನಂದರೆ ನಾವು ಸರ್ಕಾರದ UGC ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗಿದೆ ಸರ್. ಮಾಡ್ತೀವಿ ಸರ್. ಮಾಸ್ಕ್ ಹಾಕೋದಾಗಿರ್ಬೋದು ಮತ್ತು ಸ್ಯಾನಿಟೈಸರ್ ಮಾಡೋದು ಎಲ್ಲ ರೀತಿಯಾಗಿ ಕ್ರಮಗಳನ್ನು ತಗೊಂಡಿದ್ದೀವಿ ಸರ್. ಈಗಾಗಲೇ ನಮ್ಮ ತಂದೆ ತಾಯಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸರ್. ಈಗ ಪೋಷಕ ರುದ್ರಮುನಿ ತಮ್ಮ ಮಗಳು BSc ಅಂತಿಮ ವರ್ಷದಲ್ಲಿ ಕಲಿಯುತ್ತಿದ್ದಾಳೆ. ಕಾಲೇಜು ಆರಂಭಿಸಲು ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ. ಎಲ್ಲರೂ ಸೋಂಕಿನ ಬಗ್ಗೆ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕಾಗಿದೆ ಎಂದರು. ಒಳ್ಳೆ ನಿರ್ಣಯ ಅಂತಕ್ಕಂಥದ್ದು ತೆಗೆದುಕೊಂಡಿರ್ತಕ್ಕಂಥದ್ದು ಇದೆ. ಅದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಮಕ್ಕಳಿಗೆ ಸರಿಯಾದಂಥ ಒಂದು ಅಂತರ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು, ಮಾಸ್ಕ್ ಅಂತಕ್ಕಂಥದ್ದು ಕಡ್ಡಾಯವಾಗಿ ಧರಿಸ್ಬೇಕಂತಕ್ಕಂಥದ್ರ ಬಗ್ಗೆ ಸಹಿತ ಅನುಭವ ಅಂತಕ್ಕಂಥದ್ದು ಆಗಿದೆ. ನಾವು ಸಹಿತ ಪ್ರತಿಯೊಬ್ಬ ತಂದೆ ತಾಯಿಯರು ಸಹಿತ ಮಕ್ಕಳ ಬಗ್ಗೆ ಕಾಳಜಿ ಅಂತಕ್ಕಂಥದ್ರ ಬಗ್ಗೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 12ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಈ ಶೃಂಗಸಭೆ ವರ್ಚುವಲ್ ಮಾಧ್ಯಮದ ಮೂಲಕ ನಡೆಯುತ್ತಿದೆ. ರಷ್ಯಾ ಶೃಂಗದ ಆತಿಥ್ಯ ವಹಿಸಿದೆ. ಜಾಗತಿಕ ಸ್ಥಿರತೆ, ಹಂಚಿಕೆಯ ಭದ್ರತೆ ಮತ್ತು ನಾವೀನ್ಯತೆಯಿಂದ ಕೂಡಿದ ಪ್ರಗತಿ ಈ ಶೃಂಗಸಭೆಯ ಧ್ಯೇಯವಾಕ್ಯವಾಗಿದ್ದು, ನಾಯಕರು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಹಕಾರ, ಜಾಗತಿಕ ದೃಷ್ಟಿಕೋನದ ವಿವಿಧ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಕೋವಿಡ್-19 ಮಹಾಮಾರಿಯಿಂದ ಉದ್ಭವಿಸಿರುವ ಪರಿಣಾಮ, ತಗ್ಗಿಸುವ ಮಾರ್ಗೋಪಾಯಗಳು, ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ, ವ್ಯಾಪಾರ, ಆರೋಗ್ಯ, ಇಂಧನ ಮತ್ತು ಜನರ ವಿನಿಮಯ ಕುರಿತಂತೆಯೂ ನಾಯಕರು ಚರ್ಚಿಸಲಿದ್ದಾರೆ. ಭಾರತವು 2021ರಲ್ಲಿ ನಡೆಯಲಿರುವ ಬ್ರಿಕ್ಸ್ 13ನೇ ಶೃಂಗಸಭೆಯ ಆತಿಥ್ಯ ವಹಿಸಲಿದ್ದು, ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಸತತ 4ನೇ ಬಾರಿಗೆ ಮತ್ತು ಒಟ್ಟು 7ನೇ ಬಾರಿಗೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಫಾಗು ಚೌಹಾಣ್ ನಿತೀಶ್ ಕುಮಾರ್ ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ತರ್ಕಿಶೋರ್ ಪ್ರಸಾದ್ ಮತ್ತು ಉಪನಾಯಕಿ ರೇಣುದೇವಿ ನೂತನ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇಂದು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಒಟ್ಟು 15 ಎನ್ಡಿಎ ಮಿತ್ರ ಪಕ್ಷಗಳ ಶಾಸಕರುಗಳ ಪೈಕಿ ಬಿಜೆಪಿಯ 7, ಜೆಡಿಯುನ 6, ಹಮ್ ಹಾಗೂ ವಿಐಪಿಯ ತಲಾ ಒಬ್ಬರು ಸೇರಿದ್ದಾರೆ. 243 ಸದಸ್ಯ ಬಲದ ವಿಧಾನಸಭೆಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ 125 ಸ್ಥಾನಗಳೊಂದಿಗೆ ಎನ್ಡಿಎ ಮರಳಿ ಅಧಿಕಾರಕ್ಕೆ ಬಂದಿತ್ತು. ನಿನ್ನೆ ನಡೆದ ಎನ್ಡಿಎ ಮಿತ್ರ ಪಕ್ಷಗಳ ಸಭೆಯಲ್ಲಿ ಜೆಡಿಯುಗೆ ಬಿಜೆಪಿಗಿಂತಲೂ ಕಡಿಮೆ ಸ್ಥಾನಗಳು ಬಂದಿದ್ದಾಗ್ಯೂ ಕೊಟ್ಟ ಮಾತಿನಂತೆ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರೆಸಲು ನಿರ್ಣಯ ಕೈಗೊಳ್ಳಲಾಗಿತ್ತು. ಬಿಜೆಪಿ, ಸಂಯುಕ್ತ ಜನತಾದಳ, ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ವಿಕಾಸಶೀಲ ಇನ್ಸಾನ್ ಪಾರ್ಟಿ ಬಿಹಾರದಲ್ಲಿ ಎನ್ಡಿಎಯ ಮಿತ್ರ ಪಕ್ಷಗಳಾಗಿವೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತಿತರರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಿತೀಶ್ ಕುಮಾರ್ ಅವರಿಗೆ ಹಾಗೂ ಅವರೊಂದಿಗೆ ಸಚಿವ ಸಂಪುಟ ಸೇರಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಟ್ವೀಟ್ ಸಂದೇಶದಲ್ಲಿ ಅವರು, ಎನ್ಡಿಎ ಕುಟುಂಬ ಬಿಹಾರದ ಪ್ರಗತಿಗಾಗಿ ಒಗ್ಗೂಡಿ ಶ್ರಮಿಸಲಿದೆ. ಬಿಹಾರದ ಕಲ್ಯಾಣಕ್ಕೆ ಕೇಂದ್ರದಿಂದ ಎಲ್ಲ ಸಾಧ್ಯತೆಯ ನೆರವಿನ ಭರವಸೆ ನೀಡುತ್ತೇನೆ ಎಂದು ತಿಳಿಸಿದ್ದಾರೆ. ಜೈನಾಚಾರ್ಯ ಶ್ರೀ ವಿಜಯವಲ್ಲಭ ಸುರೀಶ್ವರ್ಜಿ ಮಹಾರಾಜ್ ಅವರ 151ನೇ ಜಯಂತಿಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಶಾಂತಿ ಪ್ರತಿಮೆಯನ್ನು ಅನಾವರಣ ಮಾಡಿದರು. ನಂತರ ಅವರು, ಗುಜರಾತ್ ಭೂಮಿ ಇಬ್ಬರು ವಲ್ಲಭರಿಗೆ ಜನ್ಮ ನೀಡಿದೆ. ಒಬ್ಬರು ರಾಜಕೀಯ ರಂಗದ ಮೇರು ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮತ್ತೊಬ್ಬರು ಜೈನಾಚಾರ್ಯ ಶ್ರೀ ವಿಜಯವಲ್ಲಭ ಸುರೀಶ್ವರ್ಜಿ ಅವರು. ಇಬ್ಬರು ಮಹಾನುಭಾವರಲ್ಲಿ ಒಂದು ಸಮಾನತೆ ಇದೆ, ಅದು ದೇಶದ ಏಕತೆಗಾಗಿ ಜೀವನ ಸಮರ್ಪಣೆ ಮಾಡಿದ್ದು ಎಂದರು. ಆಚಾರ್ಯ ವಲ್ಲಭರು ಭಾರತವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿಸಲು ಅಂದೇ ಶ್ರಮಿಸಿದ್ದರು. ಅವರು ಭಾರತದ ವಿವಿಧ ರಾಜ್ಯಗಳಲ್ಲಿ ಭಾರತೀಯ ಶಿಕ್ಷಣ ಸಂಸ್ಥೆಗಳಿಗೆ ಅಡಿಪಾಯ ಹಾಕಿದರು.
ಬಾಲಕಿಯರ ಶಿಕ್ಷಣ ಕ್ಷೇತ್ರದಲ್ಲಿ ದೇಶ ಈ ಸಂಸ್ಥೆಗಳಿಗೆ ಋಣಿಯಾಗಿದೆ ಎಂದರು. ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ವಲ್ಲಭಭಾಯಿ ಪಟೇಲರ ಪ್ರತಿಮೆ ಮತ್ತು ಶ್ರೀ ವಿಜಯ ವಲ್ಲಭ ಸುರೀಶ್ವರ್ಜಿ ಮಹಾರಾಜ್ ಈ ಇಬ್ಬರು ಮಹಾನುಭಾವರ ಪ್ರತಿಮೆ ಅನಾವರಣ ಮಾಡುವ ಅವಕಾಶ ತಮಗೆ ದೊರೆತಿದ್ದು ಸೌಭಾಗ್ಯ ಎಂದು ಹೇಳಿದರು. ಭಾರತ ಸದಾ ವಿಶ್ವಕ್ಕೆ, ಮಾನವ ಕುಲಕ್ಕೆ ಶಾಂತಿ, ಅಹಿಂಸೆ, ಭ್ರಾತೃತ್ವದ ಮಾರ್ಗ ತೋರಿದೆ. ಈ ಪ್ರೇರಣೆ ವಿಶ್ವಕ್ಕೆ ಭಾರತದಿಂದ ದೊರೆತಿದೆ. ಹೀಗಾಗಿ ವಿಶ್ವ ಇಂದು ಭಾರತದತ್ತ ನೋಡುತ್ತಿದೆ ಎಂದರು. ಈ ಶಾಂತಿಯ ಪ್ರತಿಮೆ ವಿಶ್ವದಲ್ಲಿ ಶಾಂತಿ, ಅಹಿಂಸೆ ಮತ್ತು ಸೇವೆಯ ಸಂಕೇತವಾಗಲಿದೆ ಎಂದು ಪ್ರಧಾನಿ ಆಶಿಸಿದರು. ಸಾಧು ಸಂತರು ಸ್ಥಳೀಯತೆಗೆ ಧ್ವನಿಯಾಗುವಂತೆ ತಮ್ಮ ಅನುಯಾಯಿಗಳಿಗೆ, ಭಕ್ತರಿಗೆ ಕರೆ ನೀಡಬೇಕು ಎಂದು ಪ್ರಧಾನಿ ಮನವಿ ಮಾಡಿದರು. ಹಿಂದೆ ಸಾಧು ಸಂತರು ದೇಶದ ಸ್ವಾತಂತ್ರ್ಯ ಚಳುವಳಿಯನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಈಗ ಸ್ಥಳೀಯತೆಗೆ ಧ್ವನಿಯಾಗುವುದರಲ್ಲೂ ಅವರ ಪಾತ್ರ ಮಹತ್ವದ್ದೆಂದರು. 151 ಇಂಚು ಎತ್ತರದ ಈ ಪ್ರತಿಮೆಯನ್ನು ಅಷ್ಟಧಾತು ಅಂದರೆ 8 ಲೋಹಗಳಿಂದ ತಯಾರಿಸಲಾಗಿದ್ದು, ಇದನ್ನು ರಾಜಸ್ಥಾನದ ಪಾಲಿಯಲ್ಲಿರುವ ಜಿಟ್ಪುರದ ವಿಜಯ ವಲ್ಲಭ ಸಾಧನಾ ಕೇಂದ್ರದಲ್ಲಿ ಸ್ಥಾಪಿಸಲಾಗಿದೆ. 1870 ರಿಂದ 1954 ನಡುವಿನ ಜೀವಿಸಿದ್ದ ಶ್ರೀ ವಿಜಯ ವಲ್ಲಭ ಸುರೀಶ್ವರ್ಜಿ ಮಹಾರಾಜ್ ಜೈನ ಮುನಿಯಾಗಿ ನಿಸ್ವಾರ್ಥವಾಗಿ ಶ್ರಮಿಸಿ ಭಗವಾನ್ ಮಹಾವೀರರ ಸಂದೇಶವನ್ನು ಪಸರಿಸಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ಅವರು ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ಮತ್ತು ಶಿಕ್ಷಣದ ಪ್ರಸರಣಕ್ಕಾಗಿ ಹಾಗೂ ಸಮುದಾಯದ ಕಲ್ಯಾಣಕ್ಕೂ ಶ್ರಮಿಸಿದ್ದರು. ಜೈನಾಚಾರ್ಯ ವಿಜಯ್ ನಿತ್ಯಾನಂದ ಸುರೀಶ್ವರ್ ಮಹಾರಾಜ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. शांति, अहिंसा और बंधुत्व का मार्ग दिखाया है. ये वो संदेश है जिनकी प्रेरणा विश्व को भारत से मिलती है. इसी मार्गदर्शन के लिए दुनिया आज एक बार फिर भारत की ओर देख रही है. ಇಂದು ರಾಷ್ಟ್ರೀಯ ಪತ್ರಿಕಾ ದಿನ. ದೇಶದಲ್ಲಿ ಮುಕ್ತ ಮತ್ತು ಜವಾಬ್ದಾರಿಯುತ ಪತ್ರಿಕಾ ಸ್ವಾತಂತ್ರ್ಯ ಕಾಪಾಡುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಯಿತು. 1956ರಲ್ಲಿ ರಾಷ್ಟ್ರೀಯ ಪತ್ರಿಕಾ ಮಂಡಳಿ ಅಸ್ತಿತ್ವಕ್ಕೆ ಬಂದಿದ್ದು, ಇದರ ನೆನಪಿನಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸಲಾಯಿತು. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ರಾಷ್ಟ್ರೀಯ ಪತ್ರಿಕಾ ದಿನಕ್ಕೆ ಶುಭ ಕೋರಿದ್ದು, ದೇಶದ ಪ್ರಜಾತಂತ್ರ ವ್ಯವಸ್ಥೆ ಬಲಗೊಳಿಸಲು ಮಾಧ್ಯಮ ಪ್ರಧಾನ ಪಾತ್ರ ವಹಿಸುತ್ತಿದೆ. ಜನತೆ ಪ್ರಜಾತಂತ್ರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮತ್ತು ಅವರನ್ನು ಸಬಲೀಕರಣಗೊಳಿಸುವ ಕಾರ್ಯದಲ್ಲಿ ಮಾಧ್ಯಮಗಳು ನಿರತವಾಗಿದ್ದು, ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿಯೂ ತಮ್ಮ ಜವಾಬ್ದಾರಿ ಮರೆತಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಧ್ಯಮ ಕ್ಷೇತ್ರಕ್ಕೆ ಶುಭ ಕೋರಿದ್ದು, ಮಾಧ್ಯಮ ಪ್ರತಿನಿಧಿಗಳು ಅವಿರತವಾಗಿ ಸುದ್ದಿ ಸಂಗ್ರಹದಲ್ಲಿ ತೊಡಗಿದ್ದು ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೋವಿಡ್-19 ಸಂಕಷ್ಟ ಸಂದರ್ಭದಲ್ಲಿ ಅವರ ಪಾತ್ರ ಅನನ್ಯ ಎಂದಿದ್ದಾರೆ. ಈ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರತಿಕ್ರಿಯಿಸಿ, ಪತ್ರಿಕಾ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಆತ್ಮ ಎಂದು ಪ್ರತಿಪಾದಿಸಿದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯ ಅತ್ಯಂತ ಮುಖ್ಯವಾದದ್ದು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ಪತ್ರಿಕೆಗಳ ಮೇಲೆ ನಿರ್ಬಂಧ ಹೇರಲಾಗಿತ್ತು. ಆಗಷ್ಟೇ ಪದವಿ ಪಡೆದಿದ್ದ ತಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸೆರೆವಾಸ ಅನುಭವಿಸಿದ್ದನ್ನು ಸ್ಮರಿಸಿದರು. ಪತ್ರಿಕೆಗಳಿಗೆ ಜವಾಬ್ದಾರಿಯುತ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ ಜಾವಡೇಕರ್, ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯ ಮಾಡಬೇಕೇ ಹೊರತು ಅದನ್ನು ಭಾವೋದ್ರೇಕಗೊಳಿಸಬಾರದು ಎಂದು ಕಿವಿಮಾತು ಹೇಳಿದರು. ಮಾಧ್ಯಮಗಳಿಗೆ ತಮ್ಮ ವಿಚಾರ ಮಂಡಿಸಲು ಅವಕಾಶವಿದೆ, ಆದರೆ ಸ್ವಾರ್ಥಕ್ಕಾಗಿ ಉದ್ದೇಶಪೂರ್ವಕವಾಗಿ ಯಾರನ್ನೋ ತೇಜೋವಧೆ ಮಾಡುವುದು ಸಲ್ಲ. ಪತ್ರಕರ್ತರಿಗೆ ಇರುವ ಆತ್ಮಗೌರವ ಶ್ರೀಸಾಮಾನ್ಯರಿಗೂ ಇರುತ್ತದೆ ಎಂದು ಹೇಳಿದರು. ಮಾಧ್ಯಮದ ಮೇಲಿನ ದೌರ್ಜನ್ಯವನ್ನು ಖಂಡಿಸಿದ ಅವರು ಅದೇ ವೇಳೆ ಸುಳ್ಳು ಸುದ್ದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ಸುಳ್ಳು ಸುದ್ದಿ ಇಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಎಂದರು. ಟಿಆರ್ಪಿ ವಿಚಾರದಲ್ಲಿ ಸರ್ಕಾರ ಈವರೆಗೆ ಹಸ್ತಕ್ಷೇಪ ಮಾಡಿರಲಿಲ್ಲ, ಆದರೆ ಈಗ ಮಧ್ಯಪ್ರವೇಶ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಜಾವಡೇಕರ್ ತಿಳಿಸಿದರು. संपादक की है, पत्रकार की है, तो आम आदमी की भी है. अभी फिलहाल देश में प्रेस की आजादी का फिर से चर्चा हो रही है और मैं भी इसमें जोड़ता हूं कि मैंने पहले ही दिन ट्वीट किया कि जिस तरह से प्रेस की आजादी पर हमले हो रहे वो अच्छा नहीं है.
लेकिन 2 विषय आज मैं जरूर रखूंगा। ये टीआरपी का क्या मामला है, इश्तेहार देने वाले इश्तेहार देंगे, उनको एक गाइड चाहिए कि कहाँ इश्तेहार देने से ज्यादा फायदा होगा, किस समय देना चाहिए, कौन से कार्यक्रम में देना चाहिए, किस चैनल को देना चाहिए। ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವೆಬಿನಾರ್ಗೆ ಹಿರಿಯ ಪತ್ರಕರ್ತ ಎಚ್.ಆರ್. ರಂಗನಾಥ್ ಚಾಲನೆ ನೀಡಿದರು. ಬಳಿಕ ಕೋವಿಡ್-19 ಸಂದರ್ಭದಲ್ಲಿ ಮಾಧ್ಯಮಗಳ ಪಾತ್ರ ಮತ್ತು ಪ್ರಭಾವ ಕುರಿತು ಮಾತನಾಡಿದ ಅವರು, ಸಮಾಜದ ಸರ್ವಕಾಲದಲ್ಲೂ ಮಾಧ್ಯಮಗಳ ಪಾತ್ರ ಮಹತ್ವದ್ದು. ಪ್ರಸ್ತುತ ಸಂದರ್ಭದಲ್ಲಿ ಹಿಂದಿಗಿಂತಲೂ ಹೆಚ್ಚು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ. ಭಾರತವಲ್ಲದೆ ಇತರ ದೇಶಗಳಲ್ಲೂ ಮಾಧ್ಯಮಗಳು ಕೋವಿಡ್ ಕುರಿತು ಜಾಗೃತಿ ಮೂಡಿಸುವಲ್ಲಿ ಅತ್ಯಂತ ಸಕ್ರಿಯವಾಗಿವೆ ಎಂದರು. ಕಾರಣ ಕಳೆದ ಕೆಲ ವರ್ಷಗಳಲ್ಲಿ ನಾವು ಫಾಸ್ಟ್ ಫುಡ್ ಗಿರಾಕಿಗಳು ಎಲ್ಲ ಬೇಗ ಆಗೋಗ್ಬಿಡ್ಬೇಕು ನಮಗೆ. ಆದ್ರೆ ಇದು ಕೋವಿಡ್ ಹಂಗಲ್ಲ, ಇದು ಫಾಸ್ಟ್ ಫುಡ್ ಅಲ್ಲ, ಇದು ದೀರ್ಘಕಾಲ ನಮ್ಮನ್ನ ಕಾಡ್ತಾನೇ ಇರುತ್ತೆ. ಹಿರಿಯ ಪತ್ರಕರ್ತ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಪದ್ಮರಾಜ ದಂಡಾವತಿ, ಸಾರ್ವಜನಿಕರ ಒಳಿತಿಗಾಗಿ ಮಾಧ್ಯಮಗಳು ಸರ್ಕಾರವನ್ನು ಪ್ರಶ್ನಿಸುವುದರ ಜೊತೆಗೆ ಸುದ್ದಿಗಳ ಸತ್ಯಾಸತ್ಯತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕಾದ ಅಗತ್ಯವಿದೆ ಎಂದರು. ಮೊದಲು ನನ್ನ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನ ಆಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೋವಿಡ್-19 ಅನ್ನೋದು ಒಂದು ಅತ್ಯಂತ ಸೂಕ್ಷ್ಮವಾದ, ಯಾವುದೇ ರೋಗಾಣು ಕಣ್ಣಿಗೆ ಕಾಣಿಸಲಿಲ್ಲ, ಆದ್ರೆ ಅದು ಎಷ್ಟು ನಮ್ಮ ಇಡೀ ಜಗತ್ತನ್ನ ತಲ್ಲಣಿಸಿ ಹೋಗುವಂತೆ ಮಾಡಿದೆ ಅಂದ್ರೆ ಇದ್ರ ಮೇಲೆ ತುಂಬಾ ವ್ಯಾಪಕವಾದಂತಹ ಪರಿಣಾಮವಾಗಿದೆ. ಜಗತ್ತಿನ ಒಬ್ಬ ಕಟ್ಟ ಕಡೆಯ ಮನುಷ್ಯನಾದ ಭಿಕ್ಷುಕರಿಂದ ಹಿಡಿದುಕೊಂಡು ಅತ್ಯಂತ ಶ್ರೀಮಂತ ವ್ಯಕ್ತಿ, ಅವರಿಬ್ಬರನ್ನು ಬೇಕಂತೆ ಅನಾಮಧೇಯರಾಗಿ ನಾನು ಇಟ್ಕೊಂಡಿದ್ದೇನೆ. ಇಚ್ಛಾಶಕ್ತಿ ಹಿರಿಯ ಪತ್ರಕರ್ತ ಶೇಷಚಂದ್ರಿಕಾ, ಕೋವಿಡ್-19 ನಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಚ್ಛಾಶಕ್ತಿಯನ್ನು ತೋರಬೇಕಾದ ಅವಶ್ಯವಿದೆ ಎಂದು ಪ್ರತಿಪಾದಿಸಿದರು. ಸರ್ವೇ ವ್ಯಾಪ್ತಿಯಾಗಿತ್ತು. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವಂತಹ ಮಾತನ್ನ ಪ್ರತಿಪಾದಿಸಿದಂತಹ ಮೂಲ ಅರ್ಥ ಈ ಇಚ್ಛಾಶಕ್ತಿಯಲ್ಲಿದೆ. ನೋಡಿ, ನಾವು ರಾಜಕಾರಣವನ್ನೇ ತೆಗೆದುಕೊಳ್ಳೋದಾದ್ರೆ ನಮ್ಮ ದೇಶದ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ ಅಧಿಕಾರಕ್ಕೆ ಬರಬೇಕು ಎನ್ನುವುದರಲ್ಲಿ ಮುಕ್ತಾಯ ಆಗುತ್ತೆ. ಬರೋದೇ ಅವರು ಅತಿ ಮುಖ್ಯವಾಗಿ ಕಾಣಿಸುತ್ತೆ. ಮಾನವ ಕುಲ ಬಡತನ, ಹಸಿವು, ಅಸಮಾನತೆ, ಹವಾಮಾನ ಬದಲಾವಣೆ, ಮಾಲಿನ್ಯ, ಹಿಂಸಾಚಾರ, ಯುದ್ಧ ಮತ್ತು ಪ್ರಸಕ್ತ ಕೋವಿಡ್ ಸಾಂಕ್ರಾಮಿಕದಂಥ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಹಿನ್ನೆಲೆಯಲ್ಲಿ 2020 ಎಲ್ಲರೂ ಒಗ್ಗೂಡಿ ಶ್ರಮಿಸಬೇಕಾದ ವರ್ಷವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ 147ನೇ ಕಾರ್ಯಕಾರಿ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು, ಈಗಾಗಲೇ ವಿಶ್ವದ ರಾಷ್ಟ್ರಗಳು ಒಂದುಗೂಡಿ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿವೆ. ಪರಸ್ಪರರು ನೆರವಾಗದೆ ಉತ್ತಮ ಭವಿಷ್ಯ ಸಾಧ್ಯವಿಲ್ಲ ಎಂಬ ಪಾಠವನ್ನು ನಾವು ಕಲಿತಿದ್ದೇವೆ ಎಂದರು. ಭಾರತದಲ್ಲಿ ಆಯುಷ್ಮಾನ್ ಭವ ಎಂದು ಹರಸಲಾಗುತ್ತದೆ. ಇದರ ಅರ್ಥ ದೀರ್ಘಕಾಲ ಆರೋಗ್ಯವಂತರಾಗಿ ಬಾಳಿ ಎಂದು. ಇದು ಬದುಕಿನ ಸತ್ವ ಮತ್ತು ಅಸ್ತಿತ್ವವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಉದ್ದೇಶವೂ ಇದೇ ಆಗಿದ್ದು, ಸದಸ್ಯ ರಾಷ್ಟ್ರಗಳೊಂದಿಗೆ ಒಗ್ಗೂಡಿ ಶ್ರಮಿಸಲು ಬದ್ಧವಾಗಿದೆ ಎಂದು ಹೇಳಿದರು. ಕೋವಿಡ್ ಮಹಾಮಾರಿ ಈವರೆಗೆ ವಿಶ್ವಾದ್ಯಂತ 1.3 ದಶಲಕ್ಷಕ್ಕೂ ಹೆಚ್ಚು ಮುಗ್ಧ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಲಕ್ಷಾಂತರ ಜನರು ಸೋಂಕಿತರಾಗಿದ್ದು, ಕೋಟ್ಯಾಂತರ ಜನರ ಜೀವನೋಪಾಯವನ್ನೇ ಕಸಿದುಕೊಂಡಿದೆ ಎಂದ ಹರ್ಷವರ್ಧನ್, ಈ ಸಂಕಷ್ಟದ ಕಾಲದಲ್ಲಿ ಜೀವ ರಕ್ಷಣೆಗೆ ಹಗಲಿರುಳು ಶ್ರಮಿಸಿದ ವೈದ್ಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗೆ ನಮನ ಸಲ್ಲಿಸಿದರು. Through collaborative action, we will continue to contribute to regional and global public health issues. This is the time that we must enhance our cooperation and collaboration. We must work in unison with each other as member states, with all UN organizations, as well as the global community of partners, for efficient, effective and responsive discharge of public health obligations. ಕೋವಿಡ್-19 ಸೋಂಕು ಹಿನ್ನೆಲೆಯಲ್ಲಿ ನಷ್ಟದಲ್ಲಿರುವ ಸಾರಿಗೆ ಸಂಸ್ಥೆಗಳ ಸಿಬ್ಬಂದಿಗೆ ವೇತನ ಬಿಡುಗಡೆಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 634 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಂದು ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ 3 ತಿಂಗಳ ವೇತನ ಬಿಡುಗಡೆಗೆ ನೆರವು ನೀಡುವಂತೆ ಕೋರಿದರು. 75% ವೇತನವನ್ನು ಸರ್ಕಾರ ಭರಿಸಲಿದ್ದು, 25% ವೇತನವನ್ನು ಸಾರಿಗೆ ಸಂಸ್ಥೆಗಳು ನೀಡಲಿವೆ.
ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಈಶಾನ್ಯ ವಾಯವ್ಯ ಸಂಸ್ಥೆಗಳ 1,30,000 ಸಿಬ್ಬಂದಿಯ ವೇತನ ಪಾವತಿಗೆ ಈ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಕೋವಿಡ್ ಸಂಕಷ್ಟದ ನಂತರ ಸಾರಿಗೆ ಸಂಸ್ಥೆ ಕಾರ್ಯಾರಂಭ ಮಾಡಿದ್ದರೂ ಆದಾಯ 30% ದಾಟಿಲ್ಲ. ಹೀಗಾಗಿ ವೇತನ ಪಾವತಿಗೆ ಸಮಸ್ಯೆ ಎದುರಾಗಿತ್ತು ಎಂದು ಲಕ್ಷ್ಮಣ ಸವದಿ ಹೇಳಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 1,157 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,62,804ಕ್ಕೆ ಏರಿಕೆಯಾಗಿದೆ. ಇಂದು 2,188 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಇಂದು 12 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,541ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 26,103 ಸಕ್ರಿಯ ಪ್ರಕರಣಗಳಿವೆ. 730 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 76,545 ಮಂದಿಗೆ ಇಂದು ಪರೀಕ್ಷೆ ನಡೆಸಿದ್ದು, ಇದುವರೆಗೂ 95,68,625 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 597 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,57,887ಕ್ಕೆ ಏರಿಕೆಯಾಗಿದೆ. ಇಂದು 833 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಈವರೆಗೆ 3,35,938 ಮಂದಿ ಚೇತರಿಸಿಕೊಂಡಿದ್ದಾರೆ. ಇಂದು ಬೆಂಗಳೂರಿನಲ್ಲಿ 6 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,009 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಧಿ 370 ಪುನರ್ ಸ್ಥಾಪಿಸಲು ಚೈನಾದ ನೆರವು ಪಡೆಯಲಾಗುವುದು ಎಂಬ ಹೇಳಿಕೆ ರಾಷ್ಟ್ರ ವಿರೋಧಿಯಾಗಿದ್ದು, ಇದನ್ನು ಪಕ್ಷ ಖಂಡಿಸುತ್ತದೆ ಎಂದು ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ. 370 ವಿಧಿಗೆ ಸಂಬಂಧಿಸಿದಂತೆ ಗುಪ್ತಕಾರ್ ಮೈತ್ರಿಯ ನಾಯಕರ ಹೇಳಿಕೆಗಳು ಅವರ ಮನೋಸ್ಥಿತಿಯನ್ನು ಬಯಲು ಮಾಡಿದೆ. ಈ ಪಕ್ಷಗಳು ವಿಧಿ 370 ಮರಳಿ ತರುವ ಹೇಳಿಕೆಯ ಮೂಲಕ ಸಮಸ್ಯೆ ಜಟಿಲಗೊಳಿಸಲು ಪ್ರಯತ್ನಿಸುತ್ತಿವೆ. ಆ ಪ್ರದೇಶದ ಹೆಣ್ಣು ಮಕ್ಕಳ ಹಕ್ಕು ಕಸಿದುಕೊಂಡು ಅವರಿಗೆ ಅನ್ಯಾಯ ಎಸಗುತ್ತಿವೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಕೂಡ ಈ ಗುಪ್ತಕಾರ್ ಮೈತ್ರಿಯಲ್ಲಿ ಸೇರಿದ್ದು, 370ನೇ ವಿಧಿ ಪುನರ್ ಸ್ಥಾಪನೆಯ ಕುರಿತಂತೆ ತನ್ನ ನಿಲುವು ಸ್ಪಷ್ಟಪಡಿಸಬೇಕು ಎಂದು ರವಿಶಂಕರ್ ಪ್ರಸಾದ್ ಒತ್ತಾಯಿಸಿದರು. इनको सेक्सुअल ऑफेंस के खिलाफ कानून है, दहेज से पीड़ित बेटियां और बहनें उनके अधिकार को छीनना चाहते हैं. ये देश के सामने आना बहुत जरूरी है. और ऐसे लोग जो मुख्यमंत्री रहे हैं वो कह रहे हैं कि हम इसके रेस्टोरेशन की चाइना से मदद लेंगे. ये बिल्कुल देश विरोधी गतिविधियां हैं और भाजपा की ओर से हम इसका पूरा प्रतिकार करते हैं. ಸುದ್ದಿ ಮತ್ತು ಪ್ರಚಲಿತ ವಿದ್ಯಮಾನಗಳನ್ನು ಅಪ್ಲೋಡ್ ಮಾಡುವ ಮತ್ತು ಸ್ಟ್ರೀಮಿಂಗ್ ಮಾಡುವಲ್ಲಿ ತೊಡಗಿರುವ ಡಿಜಿಟಲ್ ಮಾಧ್ಯಮಗಳಿಗೆ ಅನುಕೂಲವಾಗುವಂತೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಸಾರ್ವಜನಿಕ ನೋಟಿಸ್ ನೀಡಿದ್ದು, ಸರ್ಕಾರದ ಅನುಮೋದನೆ ಮಾರ್ಗದಲ್ಲಿ 26% ವಿದೇಶಿ ನೇರ ಬಂಡವಾಳಕ್ಕೆ ಅನುಮತಿ ಪಡೆದಿರುವ ಅರ್ಹ ಕಾಯಗಳು ಸರ್ಕಾರದ ನಿರ್ಧಾರದ ಅನುಸರಣೆ ಮಾಡುವಂತೆ ಸೂಚಿಸಿದೆ. 26%ಕ್ಕಿಂತ ಕಡಿಮೆ ವಿದೇಶಿ ಹೂಡಿಕೆ ಹೊಂದಿರುವ ಸಂಸ್ಥೆಗಳು ಸಚಿವಾಲಯಕ್ಕೆ ಇಂದಿನಿಂದ 1 ತಿಂಗಳುಗಳ ಒಳಗಾಗಿ ತತ್ಸಂಬಂಧ ಮಾಹಿತಿ ಒದಗಿಸಬೇಕು. ಅಂಥ ಸಂಸ್ಥೆಗಳು ತನ್ನ ನಿರ್ದೇಶಕರುಗಳು ಹಾಗೂ ಷೇರುದಾರರ ಹೆಸರು ಮತ್ತು ವಿಳಾಸದೊಂದಿಗೆ ಕಂಪನಿ ಕಾಯ ಮತ್ತು ಷೇರು ಹೊಂದಿರುವ ವಿಧಾನದ ವಿವರಗಳನ್ನು ಒದಗಿಸಬೇಕು. ಈ ಸಂಬಂಧ ವಿವರವಾದ ಅಧಿಸೂಚನೆಯನ್ನು ಸಚಿವಾಲಯದ ಸಾಮಾಜಿಕ ತಾಣಗಳಲ್ಲಿ ಪ್ರಕಟಿಸಲಾಗಿದೆ. ಇಂದು ನಾಡಿನೆಲ್ಲೆಡೆ ದೀಪಾವಳಿ ಸಂಭ್ರಮ ಕಂಡುಬರುತ್ತಿದೆ. ಕೋವಿಡ್-19 ಸೋಂಕು ನಿಯಂತ್ರಣ ಕ್ರಮಗಳ ನಡುವೆ ದೀಪಗಳ ಹಬ್ಬವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ. ಬಲಿಪಾಡ್ಯಮೆಯ ಹಿನ್ನೆಲೆಯಲ್ಲಿಂದು ಬಲೀಂದ್ರನ ಪೂಜೆ ನೆರವೇರಿಸಲಾಗುತ್ತಿದೆ. ಈ ಹಬ್ಬಕ್ಕೆ ವಿಶೇಷ ಧಾರ್ಮಿಕ ಹಿನ್ನೆಲೆ ಇದೆ. ಅಂಧಕಾರ ಕಳೆದು ಬದುಕಿನಲ್ಲಿ ಬೆಳಕು ಮೂಡಲಿ ಎನ್ನುವ ಆಶಯದೊಂದಿಗೆ ಹಬ್ಬ ಆಚರಿಸಲಾಗುತ್ತಿದೆ. ಜತೆಗೆ ಇಂದಿನಿಂದ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತಿದೆ. ಕಾಡುಮಲ್ಲೇಶ್ವರ ದೇವಾಲಯ ಸೇರಿದಂತೆ ಬೆಂಗಳೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜೆ ನಡೆಯುತ್ತಿದೆ.
ಕಾಡುಮಲ್ಲೇಶ್ವರ ದೇವಾಲಯದ ಅರ್ಚಕರು ಕಾರ್ತಿಕ ಮಾಸ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ರುದ್ರಾಭಿಷೇಕ ನೆರವೇರಿಸಲಾಯಿತು ಎಂದರು. ಅವರಿಗೆ ಆಯು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಿದ್ವಿ. ಹಾಗೆ ವಿಶೇಷವಾಗಿ ಈ ದಿನ ಕಾರ್ತಿಕದ ಮೊದಲನೇ ಸೋಮವಾರ ಹಾಗೆ ದೀಪಾವಳಿ ಹಬ್ಬ ಎರಡು ಒಟ್ಟಿಗೆ ಬಂದಿರುವುದರಿಂದ ಈ ಕೊರೋನಾ ವೈರಸ್ನಿಂದ ಆದರೂ ಭಕ್ತಾದಿಗಳು ಬಂದು ದರ್ಶನವನ್ನು ಮಾಡಿಕೊಂಡು ಭಗವಂತನಲ್ಲಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೀವಲ್ಲೇ ನಿಂತ್ಕೊಂಡ್ಬಿಡಿ ತಗೊಂಡು ಹೋಗ್ತಾರೆ. ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯನ್ನು ವಿನೂತನವಾಗಿ ಆಚರಿಸಲಾಯಿತು. ಹಲವು ಕಾರ್ಯಕರ್ತರು ಪರಿಸರ ಸ್ನೇಹಿ ದೀಪಗಳನ್ನು ಮನೆ ಮನೆಗೆ ಹಂಚುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಯೋಜನೆಯನ್ನು ಸಾಕಾರಗೊಳಿಸುವಂತೆ ಕರೆ. ಮಾಜಿ ಶಾಸಕ ಮುನಿರಾಜು ಆತ್ಮನಿರ್ಭರ ಯೋಜನೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ದೀಪಗಳನ್ನು ಎಲ್ಲೆಡೆ ಹಂಚಲಾಗುತ್ತಿದೆ ಎಂದರು. ದೇಶಿ ವಸ್ತುಗಳನ್ನ ಉಪಯೋಗಿಸಿ ಇವತ್ತು ಚೈನಾ ಭಾರತ ದೇಶದ ಮೇಲೆ ಕಾಲು ಕರೀತಾ ಇದೆ. ಅದಕ್ಕೋಸ್ಕರ ಚೈನೀ ವಸ್ತುಗಳನ್ನ ತಿರಸ್ಕರಿಸಿ ಸ್ವದೇಶಿ ವಸ್ತುಗಳನ್ನ ಬಳಸಿ ಅಂತೇಳಿ ನಾವು ನಮ್ಮ ಸಮಾಜನ ಜಾಗೃತಿ ಮಾಡಬೇಕು ಅಂತೇಳಿ ನಾವು ಸಗಣಿಯ ಹಣತೆಗಳನ್ನ ಸೆಕೆಂಡ್ ಸ್ಟೇಜ್ನಲ್ಲಿ ಮಣ್ಣಿನ ಹಣತೆಗಳನ್ನ ಕೊಡ್ತಾ ಇದ್ದೀವಿ. ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ ನಾಡಿನ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ಹಣತೆಗಳನ್ನು ಹಂಚಲಾಗುತ್ತಿದೆ ಎಂದರು. ಆತ್ಮನಿರ್ಭರ ಭಾರತ ಏನು ನಮ್ಮ ಮೋದಿಜಿಯವರ ಕಲ್ಪನೆ ಇದೆ, ಆ ಕಲ್ಪನೆಯಂತೆ ಇಡೀ ಮನೆಯಲ್ಲಿ ನಮ್ಮ ದೇಸಿ ವಸ್ತುವಾದಂತಹ ದೇಸಿ ಗೋಮಯದಿಂದ ಮಾಡಿದಂತಹ ಈ ದೀಪವನ್ನು ಬಳಸಬೇಕು. ಆ ಮೂಲಕ ನಮ್ಮ ಸ್ವದೇಶಿ ವಸ್ತುಗಳಿಗೆ ಒಂದು ರೀತಿಯಾದಂತಹ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ನಾವು. ಉತ್ತರಾಖಂಡದ ಪವಿತ್ರ ಪುಣ್ಯಕ್ಷೇತ್ರ ಕೇದಾರನಾಥದಲ್ಲಿಂದು ಯಾತ್ರಿಕರು ಈ ಋತುವಿನ ನವ ಹಿಮವರ್ಷದ ಆನಂದವನ್ನು ಅನುಭವಿಸಿದರು. ಹಿಮವರ್ಷದ ಕಾರಣದಿಂದಾಗಿ ದೇವಾಲಯ ಸಮುಚ್ಚಯ ಶ್ವೇತವಸ್ತ್ರ ಹಾಸಿದಂತೆ ಕಂಗೊಳಿಸುತ್ತಿತ್ತು. ರುದ್ರಪ್ರಯಾಗದಲ್ಲೂ ಹಿಮವರ್ಷದಿಂದ ಕೊರೆಯುವ ಚಳಿಯ ವಾತಾವರಣ ನಿರ್ಮಾಣವಾಗಿದ್ದು ತಾಪಮಾನ ಮತ್ತಷ್ಟು ಕೆಳಗಿಳಿದಿದ್ದು ಹಿಮವರ್ಷದಿಂದ ಇಳೆಹೊದ್ದ ಹಿಮಪದರ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ಮಧ್ಯೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಚಳಿಗಾಲದ ಹಿನ್ನೆಲೆಯಲ್ಲಿ ಕೇದಾರನಾಥ ದೇವಾಲಯದ ಬಾಗಿಲು ಮುಚ್ಚುವ ಕಾರ್ಯಕ್ರಮದ ಅಂಗವಾಗಿ ದೇವರ ದರ್ಶನ ಪಡೆದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಅಂತಿಮ ಪದವಿ ಸ್ನಾತಕೋತ್ತರ ಡಿಪ್ಲೊಮೊ ಕಾಲೇಜುಗಳು ಆರಂಭ. ವಿದ್ಯಾರ್ಥಿ ಬೋಧಕ ಸಿಬ್ಬಂದಿಗೆ ಕೊರೋನಾ ಪರೀಕ್ಷೆ ವರದಿ ಕಡ್ಡಾಯ. ನಾಳೆ 12ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಭಯೋತ್ಪಾದಕ ನಿಗ್ರಹಕ್ಕೆ ಸಹಕಾರ ಸೇರಿ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ. ಬಿಜೆಪಿಯ 7, ಜೆಡಿಯುನ 6 ಸೇರಿ 15 ಸಚಿವರಿಂದ ಅಧಿಕಾರ ಸ್ವೀಕಾರ. ಹಾಗೂ ಬಡತನ, ಹವಾಮಾನ ಬದಲಾವಣೆ, ಹಿಂಸಾಚಾರ ವಿರುದ್ಧ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ